ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ. ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅರ್ಜಿ ಏನಿತ್ತು ಅದನ್ನು ತಿರಸ್ಕರಿಸಿದರೆ ನಾವು ಒಪ್ಕೊಳ್ತೇನೆ. ಅಲ್ಲೂ ಕೆಲವು ಸೂಕ್ಷ್ಮ ಅಂಶಗಳನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗಮನಿಸಿದೆ, ಅದನ್ನು ನಾವು ಒಪ್ಕೊಳ್ತೇನೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೂಡಾ ಹಗರಣದಲ್ಲಿ ಏನು ಸಿಲುಕಿ ಹಾಕಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಅವರ ಕುಟುಂಬಸ್ಥರು ನಿರಪರಾಧಿಗಳು, ಅವರನ್ನ ರಾಜಕೀಯ ತೇಜೋವಧೆಗೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಹೋರಾಟ ಮಾಡಿದ್ರು ಅಂತ ಹೇಳಿಲ್ಲ. ಸೊ ಈವನ್ ಟುಡೇ ದ ಸ್ಟ್ಯಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ಇಸ್ ಕ್ಲಿಯರ್. Honorable Chief Minister of Karnataka and their family members are involved in this Mooda scandal. ಅವ್ರ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದೆ. ಹಾಗಾಗಿ ಅವರು ನಿರಪರಾಧಿ ಅಂತ ಹೇಳಿಲ್ಲ ಸುಪ್ರೀಂ ಕೋರ್ಟ್. ಇವತ್ತು ಕೂಡ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೂಡಾ ಹಗರಣದಲ್ಲಿ ಇವತ್ತು ಕೂಡ ಅವರು ಆರೋಪಿ. ಖಂಡಿತ ಈ ವಿಚಾರ ಸಿಬಿಐ ಹೋಗ್ತಕ್ಕಂಥ ಬಹಳ ಮಹತ್ವವಾಗಿರ್ತಕ್ಕಂಥ ಪ್ರಕರಣನೇ. ಯಾಕೆಂದ್ರೆ ಇದು ಒಂದು ಕಡೆ 14 ನಿವೇಶನಗಳು ಮುಖ್ಯಮಂತ್ರಿ ಕುಟುಂಬದ ಸಂಬಂಧಪಟ್ಟಿದ್ದಾದರೆ 5,000 ಕೋಟಿಗೂ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಹಾದಿಲಿ ಹೋಗ್ತಕ್ಕಂಥ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮುಖೇನ ಇವತ್ತು ಮಾರಾಟ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ. ಹಾಗಾಗಿ ನಿಜವಾಗ್ಲೂ ಕೂಡ ಸಿಬಿಐ ಹೋಗ್ತಕ್ಕಂಥ ಪ್ರಕರಣನೇ. ಥ್ಯಾಂಕ್ ಯು.